ಇಂದಿನಿಂದ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಏಪ್ರಿಲ್ 17ರವರೆಗೂ ಕೂಡ ಪರೀಕ್ಷೆ ನಡೆಯುತ್ತೆ. ಒಟ್ಟು 755 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಸಿಇಟಿ ಎಕ್ಸಾಮ್ಸ್ ಆರಂಭ ಆಗ್ತಾ ಇದೆ. ಇಂಜಿನಿಯರಿಂಗ್ ಸೇರಿದಂತೆ ವೃತ್ತಿಪರ ಪದವಿ ಕೋರ್ಸ್ಗಳಿಗೆ ಪ್ರವೇಶವನ್ನ ನಡೆಸುವಂತ ಈ ವರ್ಷದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಇವತ್ತಿನಿಂದ ಆರಂಭ ಆಗ್ತಾ ಇದೆ. 755 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಸಿಇಟಿ ಪರೀಕ್ಷೆಗೆ ಒಟ್ಟು 3.31 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಗಡಿನಾಡು, ಹೊರನಾಡು ಕನ್ನಡಿಗರಿಗೆ ಕನ್ನಡ ಪರೀಕ್ಷೆ, ಏಪ್ರಿಲ್ 16ರಂದು ಭೌತ ವಿಜ್ಞಾನ, ರಾಸಾಯನ ವಿಜ್ಞಾನ ಪರೀಕ್ಷೆ ಇರುತ್ತೆ. ಏಪ್ರಿಲ್ 17ರಂದು ಗಣಿತ ಮತ್ತು ಜೀವ ವಿಜ್ಞಾನಕ್ಕೆ ಪರೀಕ್ಷೆ ನಡೆಯುತ್ತೆ. ಇವತ್ತಿನಿಂದ ಸಿಇಟಿ ಎಕ್ಸಾಮ್ ಆರಂಭ ಆಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಕನ್ನಡ ಭಾಷಾ ಪರೀಕ್ಷೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಇವತ್ತು ಎಕ್ಸಾಮ್ ನಡೆಯುತ್ತೆ. 16ರಂದು ಕೂಡ ಎಕ್ಸಾಮ್ ಇದೆ, 17ಕ್ಕೂ ಕೂಡ ಎಕ್ಸಾಮ್ ಇದೆ. ಒಟ್ಟು 755 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. ಒಂದಷ್ಟು ಡ್ರೆಸ್ ಕೋಡ್ ಇದೆ, ಜೊತೆಗೆ ಈ ಬಾರಿ ಒಂದಷ್ಟು ವಿಶೇಷ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಈ ಬಾರಿಯ ಸಿಇಟಿ ಎಕ್ಸಾಮ್ಸ್ಗೆ ಯಾವ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ, ಡೀಟೇಲ್ಸ್ ಕೊಡೋದಾದರೆ ಸುಷ್ಮಿತಾ. ಯಶಸ್ವಿನಿ, ಇವತ್ತಿನಿಂದ 3 ದಿನಗಳ ಕಾಲ ಅಂದ್ರೆ ಏಪ್ರಿಲ್ 17ರವರೆಗೂ ಕೂಡ ಸಿಇಟಿ ಎಕ್ಸಾಮ್ಸ್ ನಡೆಯುತ್ತೆ. ಇವತ್ತು ಪ್ರಮುಖವಾಗಿ ಹೊರನಾಡು ಹಾಗೆ ಗಡಿನಾಡು ಭಾಗದ ಮಕ್ಕಳಿಗೆ ಕನ್ನಡ ಪರೀಕ್ಷೆ ನಡೆಯುತ್ತೆ. ಹಾಗೆ ನಾಳೆ ನಾಡಿದ್ದು ಕೂಡ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಹಾಗೆ ಮ್ಯಾಥ್ಸ್ ಎಕ್ಸಾಮ್ಸ್ ಗಳು ನಡೆಯುತ್ತೆ. ಈ ಬಾರಿ ಸಿಇಟಿ ಎಕ್ಸಾಮ್ ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿರುವಂತದ್ದು. ನಾವು ನೋಡಿದಂಗೆ SSLC, PUC ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ವೆಬ್ ಕಾಸ್ಟಿಂಗ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ, ಅದೇ ರೀತಿಯಲ್ಲಿ ಸಿಇಟಿ ಪರೀಕ್ಷೆಯಲ್ಲೂ ಕೂಡ ಈ ಬಾರಿ ವೆಬ್ ಕಾಸ್ಟಿಂಗ್ ನ ವ್ಯವಸ್ಥೆ ಮಾಡಿರುವಂತದ್ದು. ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳು ನಡೀಬಾರ್ದು ಅಂತ ಹೇಳಿ ಈ ರೀತಿಯ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಅದೇ ರೀತಿಯಲ್ಲಿ ನಾವು ನೋಡಿದಂಗೆ ಅಂದ್ರೆ ಅಟ್ಲೀಸ್ಟ್ ಚಿತ್ತೆಲ್ಲ ಇಟ್ಕೊಂಡ್ ಬರ್ತಾ ಇದ್ರು, ಅಂದ್ರೆ ಕಾಪಿ ಚೀಟಿಗಳನ್ನೆಲ್ಲ ಇಟ್ಕೊಂಡ್ ಬರ್ತಾ ಇದ್ರು. ಸೊ ಹೀಗಾಗಿ ಯಾವುದೇ ರೀತಿ ಕಾಪಿ ಚೀಟಿಗಳಾಗಲಿ ಅಥವಾ ಇನ್ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳು ನಡೀಬಾರ್ದು ಅಂತ ಹೇಳಿ ಫುಲ್ ಸ್ಲೀವ್ ಶರ್ಟ್ ಆಗಲಿ ಅಥವಾ ಜೀನ್ಸ್ ಪ್ಯಾಂಟ್ ಆಗಲಿ, ತುಂಬಾ ಜೋಬಿರುವಂತಹ ಪ್ಯಾಂಟ್ಗಳಾಗಲಿ ಯಾವ್ದನ್ನೂ ಕೂಡ ಹಾಕೊಂಡ್ ಬರಬಾರ್ದು ಅಂತ ಹೇಳಿ ಪರೀಕ್ಷಾ ಪ್ರಾಧಿಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಹಾಗೆ ಪ್ರಮುಖವಾಗಿ ಯಾರು ಕೂಡ ವಾಚ್ ಗಳನ್ನ ಧರಿಸಬಾರ್ದು, ಅಂದ್ರೆ ಸಾಮಾನ್ಯ ವಾಚ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ ವಾಚ್ ಆಗಿರ್ಬೋದು, ಈ ರೀತಿ ಯಾವುದೇ ರೀತಿ ವಾಚ್ ಗಳನ್ನ ಕೂಡ ಧರಿಸಬಾರ್ದು ಅಂತ ಹೇಳಿ ತಿಳಿಸಿರುವಂತದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಪ್ರತಿ ಕೊಠಡಿಯಲ್ಲೂ ಕೂಡ ಗಡಿಯಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗೆ ಏನು ಅಂತ ಹೇಳಿದ್ರೆ, ಈ ಒಂದು ವೆಬ್ ಕಾಸ್ಟಿಂಗ್ ಏನಿದೆ, ಆ ಒಂದು ವೆಬ್ ಕಾಸ್ಟಿಂಗ್ ಅನ್ನ ವೀಕ್ಷಿಸಲು ಪ್ರತಿ BO ಆಫೀಸ್ಗಳಲ್ಲೂ ಕೂಡ ವ್ಯವಸ್ಥೆ ಮಾಡಿರುವಂತದ್ದು. ಅಲ್ಲಿರುವಂತಹ BO ಅಧಿಕಾರಿಗಳು ಅಂದ್ರೆ ಲೈವ್ ಸ್ಟ್ರೀಮಿಂಗ್ ಅನ್ನ ನೋಡ್ಬೋದು, ಯಾವ್ಯಾವ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಲೈವ್ ಸ್ಟ್ರೀಮಿಂಗ್ ಅನ್ನ ನೋಡ್ಬೋದು. ಈ ಬಾರಿ ಪರೀಕ್ಷೆಗೆ ಸುಮಾರು 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆ 755 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಬಾರಿ ಪರೀಕ್ಷೆ ನಡೆಯಲಿದೆ. ಅಷ್ಟೇ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್.